ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾವು ಮಾಡುತ್ತಿರುವ ತಪ್ಪುಗಳಿಗೆ ಯಮಲೋಕದಲ್ಲಿ ನೀಡುವ ಶಿಕ್ಷೆಗಳು ಯಾವುವು ಎಂದು ನೋಡೋಣ. ಪುರಾಣಗಳ ಪ್ರಕಾರ ಮನುಷ್ಯ ಮಾಡುವ ಸಣ್ಣ ತಪ್ಪುಗಳಿಗೆ ಮತ್ತು ದೊಡ್ಡ ತಪ್ಪುಗಳಿಗೆ ಯಮಲೋಕದಲ್ಲಿ ನೀಡುವ ಶಿಕ್ಷೆಗಳ ಪಟ್ಟಿಯನ್ನು ನೋಡಿದರೆ ಶಾಕ್ ಆಗ್ತೀರಾ. 1. ಬ್ರಹ್ಮ ಹತ್ಯೆ. ಬ್ರಾಹ್ಮಣ ಹತ್ಯೆ ಅಂದರೆ ಬ್ರಾಹ್ಮಣನನ್ನು ಕೊಂದವರಿಗೆ ಯಮಲೋಕದಲ್ಲಿ ನೀಡುವ ಘೋರ ಶಿಕ್ಷೆ ಈ ರೀತಿ ಇದೆ. ಪಾಪಿಯಾದವನನ್ನು ಉರಿಯುತ್ತಿರುವ ಉಕ್ಕಿನ ಕಂಬಕ್ಕೆ ಕಟ್ಟಿ ನಿರಂತರವಾಗಿ ಸುಡುವಂತೆ ಮಾಡುತ್ತಾರೆ. ಆತ್ಮವು 1000 ವರ್ಷಗಳವರೆಗೆ ಉರಿಯುತ್ತಾ ನೋವು ಅನುಭವಿಸುತ್ತದೆ. 2. ಮಾತಾಪಿತೃ ಹತ್ಯೆ ಅಂದರೆ ಹೆತ್ತ ತಂದೆ ತಾಯಿಯನ್ನು ಕೊಲ್ಲುವವರಿಗೆ ಆತನ ಆತ್ಮವನ್ನು ಕುಂಭಿಪಾಕ ನರಕಕ್ಕೆ ಎಸೆಯುತ್ತಾರೆ. ಅಲ್ಲಿ ಕುದಿಯುತ್ತಿರುವ ಎಣ್ಣೆಯಲ್ಲಿ ಜೀವಂತವಾಗಿಯೇ ಹಾಕುತ್ತಾರೆ. 3. ಗುರುದ್ರೋಹ ಅಂದರೆ ಗುರುವಿಗೆ ದ್ರೋಹ ಮಾಡುವುದು. ಇಂಥವರಿಗೆ ಉರಿಯುತ್ತಿರುವ ಕಬ್ಬಿಣದ ಬೂಟು ಹಾಕಿಸಿ ನಿರಂತರವಾಗಿ ನಡೆಯಲು ಬಲವಂತ ಮಾಡುತ್ತಾರೆ. 4. ಗೋಹತ್ಯೆ ಅಂದರೆ ಗೋವುಗಳನ್ನು ಕೊಂದು ತಿನ್ನುವಂತ ಮನುಷ್ಯರಿಗೆ ಮತ್ತು ಗೋವುಗಳನ್ನು ಹಿಂಸೆಯಿಂದ ಸಾಯಿಸುವವರಿಗೆ ಆತ್ಮವನ್ನು ಉರಿಯುತ್ತಿರುವ ಕಬ್ಬಿಣದ ಸಿಂಹದ ಬಾಯಿಗೆ ಹಾಕಿ ತಿನ್ನಿಸುತ್ತಾರೆ. 5. ಸ್ತ್ರೀ ಶೋಷಣೆ ಸ್ತ್ರೀಯರನ್ನು ಕೆಟ್ಟದಾಗಿ ಕಾಣುವವರು ಮತ್ತು ಸ್ತ್ರೀಯರಿಗೆ ಹಿಂಸೆ ನೀಡುವವರಿಗೆ ದೇಹವನ್ನು ಉರಿಯುತ್ತಿರುವ ಚಾಕುವಿನಿಂದ ಕತ್ತರಿಸುತ್ತಾರೆ ಮತ್ತು ಮತ್ತೆ ಮತ್ತೆ ಜೋಡಿಸಿ ಪುನಃ ಕತ್ತರಿಸುತ್ತಾರೆ. 6. ಮತ್ತು ವ್ಯಸನದಿಂದ ಮಾಡಿದ ಪಾಪಗಳು ಅಂದರೆ ಕುಡಿಯುವುದು, ಡ್ರಗ್ಸ್ ಸೇವನೆ, ಮದ್ಯಪಾನ, ಧೂಮಪಾನ ಮಾಡಿ ಹಲ್ಲೆ ಮಾಡುವುದು. ಇವರಿಗೆ ಕಬ್ಬಿಣದ ಉರಿಯುತ್ತಿರುವ ಸರಪಳಿಯಿಂದ ಹೊಡೆಯುತ್ತಾರೆ. 7. ದೇವಾಲಯ ಧ್ವಂಸ ದೇವಾಲಯಗಳನ್ನು ಹೊಡೆದು ಹಾಕುವವರಿಗೆ ಉರಿಯುತ್ತಿರುವ ಲಾವಾದ ಹೊಂಡದಲ್ಲಿ ತಳ್ಳುತ್ತಾರೆ. 8. ಕಳ್ಳತನ ಮಾಡುವವರಿಗೆ ಕಬ್ಬಿಣದ ಬಿಸಿ ತುಂಡನ್ನು ಹಿಡಿಯಲು ಬಲವಂತ ಮಾಡುತ್ತಾರೆ ಮತ್ತು ಕಾದ ಕಬ್ಬಿಣದ ಮೇಲೆ ಆತ್ಮವನ್ನು ಮಲಗಿಸುತ್ತಾರೆ. 9. ಮೋಸ ಮಾಡುವವರಿಗೆ ಅಂದರೆ ನಮಗೆ ಗೊತ್ತಿಲ್ಲದೆ ಮೋಸ ಮಾಡುವವರಿಗೆ ಉರಿಯುತ್ತಿರುವ ಎಣ್ಣೆ ಕುಡಿಸಿ ಕುದಿಯುತ್ತಿರುವ ಎಣ್ಣೆಗೆ ಆತ್ಮವನ್ನು ಹಾಕುತ್ತಾರೆ. 10. ಅನ್ನ ನಾಶ ಅನ್ನವನ್ನು ಚೆಲ್ಲಿ ಅದನ್ನು ವೇಸ್ಟ್ ಮಾಡುವವರಿಗೆ ಮತ್ತು ಅನ್ನವನ್ನು ತುಳಿಯುವವರಿಗೆ ಹಸಿವಿರುವ ರಾಕ್ಷಸ ಪ್ರಾಣಿಗಳ ಮುಂದೆ ಆತ್ಮವನ್ನು ಬಿಟ್ಟು ತಿನ್ನಿಸುತ್ತಾರೆ. 11. ಅಣ್ಣ ಮತ್ತು ತಂದೆ ತಾಯಿಯನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವವರಿಗೆ, ತಾಯಿಗೆ ಅವಹೇಳನ ಮಾಡುವವರಿಗೆ ನಾಲಿಗೆಯನ್ನು ಉರಿಯುತ್ತಿರುವ ಕತ್ತಿಯಿಂದ ಕತ್ತರಿಸುತ್ತಾರೆ. 12. ಸತ್ಯವನ್ನು ಮರೆಮಾಡುವುದು ಅತಿ ಹೆಚ್ಚು ಸುಳ್ಳು ಹೇಳುವುದು ಮತ್ತು ಸತ್ಯವನ್ನು ಮುಚ್ಚಿಡಲು ಪ್ರಯತ್ನಿಸಿದರೆ ಕಣ್ಣುಗಳಿಗೆ ಉರಿಯುತ್ತಿರುವ ಕಬ್ಬಿಣದ ಗೋಳೆಗಳನ್ನು ಇಡುತ್ತಾರೆ. 13. ವೇಶ್ಯಾವಾಟಿಕೆ ನಡೆಸುವುದು ಅಂದರೆ ದುಡ್ಡಿಗಾಗಿ ದೇಹವನ್ನು ಮಾರಿಕೊಳ್ಳುವವರಿಗೆ ಮತ್ತು ವೇಶ್ಯಾವಾಟಿಕೆ ನಡೆಸುವವರಿಗೆ ಆತ್ಮದ ದೇಹದ ಚರ್ಮವನ್ನು ಬಿಸಿ ಚಾಕುವಿನಿಂದ ಚುಚ್ಚಿ ಚೂರಾಗಿಸುತ್ತಾರೆ. 14. ಅವಿಶ್ವಾಸಘಾತಕ ವಿಶ್ವಾಸಭಂಗ ಅಂದರೆ ಒಬ್ಬರು ಮಾಡಿರುವ ಸಹಾಯವನ್ನು ಮರೆತು ವಿಶ್ವಾಸವನ್ನು ಮರೆತು ಅವರಿಗೆ ಮೋಸ ಮಾಡಿದವರಿಗೆ ಆತ್ಮವನ್ನು ಬಿಸಿ ಗಾಳಿಯ ಚಂಡಮಾರುತದಲ್ಲಿ ಎಸೆಯುತ್ತಾರೆ. 15. ಗರ್ಭಪಾತ ಹಿಂಸಾತ್ಮಕವಾಗಿ ಅಂದರೆ ಹೊಟ್ಟೆಯಲ್ಲಿರುವ ಮಗುವನ್ನು ಅದಕ್ಕೆ ಹಿಂಸೆ ನೀಡಿ ಸಾಯಿಸುವುದು. ಗರ್ಭಪಾತ ಮಾಡಿಸುವವರಿಗೆ ಉರಿಯುತ್ತಿರುವ ಉಕ್ಕಿನ ಬಾಣಗಳನ್ನು ಹೊಟ್ಟೆಗೆ ಇರಿಯುತ್ತಾರೆ. 16. ಗರ್ಭಿಣಿಯ ಮೇಲೆ ಹಿಂಸೆ ಅಂದರೆ ಗರ್ಭಿಣಿಯಾಗಿರುವ ಮಹಿಳೆಗೆ ಹಿಂಸೆ ನೀಡುವುದು ಮತ್ತು ಅವಳ ಹೊಟ್ಟೆಗೆ ಕಾಲಿನಿಂದ ಒದ್ದೋರೆ ಹೊಟ್ಟೆ ಕತ್ತರಿಸಿ ಉರಿಯುತ್ತಿರುವ ಬಂಡೆಗೆ ಹಾಕುತ್ತಾರೆ. 17. ತಂದೆ ತಾಯಿಗೆ ಮೋಸ ಮಾಡುವವರಿಗೆ ತಂಪು ಬಿಸಿ ಪರ್ಯಾಯವಾಗಿ ಕೊಡುವ ನೀರಿನಲ್ಲಿ ಮುಳುಗಿಸುತ್ತಾರೆ. 18. ಅತಿಕ್ರಮಣ ಅವರ ಆಸ್ತಿಯನ್ನು ಹಗರಣ ಮಾಡುವುದು ಅಂದರೆ ಬೇರೆಯವರ ಆಸ್ತಿಯನ್ನು ಅವರಿಗೆ ಮೋಸ ಮಾಡಿ ಕಿತ್ತುಕೊಳ್ಳುವವರಿಗೆ ಆತ್ಮವನ್ನು ಕಬ್ಬಿಣದ ರೋಲರ್ನಡಿ ನೂಕುತ್ತಾರೆ. 19. ಪ್ರಾಣಿ ಹತ್ಯೆ ಯಾವುದೇ ಪ್ರಾಣಿಯನ್ನು ಸಾಯಿಸಿದರೆ ಪ್ರಾಣಿಗಳು ಜೀವಂತವಾಗಿಯೇ ಕಚ್ಚುತ್ತವೆ. 20. ಅಗ್ನಿ ಹಚ್ಚಿ ಹಾನಿ ಅಂದರೆ ಬೇರೆಯವರ ಮನೆಗೆ ಅಥವಾ ಹೊಲಕ್ಕೆ ಬೆಂಕಿ ಹಚ್ಚಿದರೆ ಉರಿಯುತ್ತಿರುವ ಬೆಂಕಿಯ ಸುತ್ತು ತಿರುಗಿಸುತ್ತಾರೆ. 21. ಮುಂದಿನ ಶಿಕ್ಷೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.